ಬಂಡಗದ್ದೆ ಬಂದದ್ದು ಹೆಂಗೆ ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು? ಯಾರು ಮಾಡಿದರು? ಸನ್ಮಾನ್ಯ ಅಧ್ಯಕ್ಷರೇ, ಅಂದ್ರೆ ಇದು ಏನಂತಾರೆ ಯಾರು ಮಾಡಿದರು? ಅಧ್ಯಕ್ಷ ಇದು ಅವಾರ್ಡ್ ಕಥೆ ಆಗಿದೆ. ಇಷ್ಟು ಶನಿವಾರ ಭಾನುವಾರ ನಡೆಸಿ ಪ್ರತಿಯೊಂದು ಘಟನೆ ಪ್ರತಿಯೊಂದು ವಿಚಾರ ಕೂಡ ಉಲ್ಲೇಖ ಕೂಡ 48,000 ರೆಕಾರ್ಡ್ ಹೋಗಿದೆ ಅಧ್ಯಕ್ಷರೇ, ಎಲ್ಲ ರೆಕಾರ್ಡ್ ಹೋಗಿದೆ. ಸಭಾಧ್ಯಕ್ಷರೇ, ರೆಕಾರ್ಡ್ ದಯವಿಟ್ಟು ಶನಿವಾರ ಭಾನುವಾರ ಕೂಡ ನಡೆಸಿ ಸಚಿವರು ಪ್ರತಿಯೊಂದು ಪ್ರಕರಣ ಪ್ರತಿಯೊಂದು ಎಕರೆ ಕೂಡ ಮಾತಾಡೋಣ. ನೋಡ್ಲಿ, ನಾನೇನಾರ ತಪ್ಪು ಹೇಳಿದ್ರೆ ಬಿಟ್ಬಿಡ್ಲಿ, ಸರಿ ಹೇಳಿರೋದ್ನ ಅದು ಸರಿ ಮಾಡಬೇಕು. ಇಲ್ಲಿ ನಾನು ಚಂದಗಾಲು ಗ್ರಾಮಕ್ಕೆ ಹೋಗಿದ್ದೆ, ಅಲ್ಲೇ ಮಂಡ್ಯದಲ್ಲಿ ಸರ್ಕಾರಿ ಶಾಲೆ, ದೇವಸ್ಥಾನ ಆಯ್ತು, ಫಾರೆಸ್ಟ್ ಆಯ್ತು, ಈಗ ಸರ್ಕಾರಿ ಶಾಲೆ ಚಂದಗಾಲು 60 ವರ್ಷ ಆಗಿದೆ. ಆ ಸರ್ಕಾರಿ ಶಾಲೆಯನ್ನ ಕಟ್ಟಿ 60 ವರ್ಷ. ಸರ್ಕಾರದ ಪ್ರಾಥಮಿಕ ಶಾಲೆ ಅಂತಾನೆ ಇದೆ ಬೋರ್ಡು, ಹಳೇದು ಎಂಚಿನ ಮನೆ. ಸಭಾಧ್ಯಕ್ಷರೇ, ದಯವಿಟ್ಟು ಎಷ್ಟು ಪ್ರಕರಣಗಳನ್ನ ಉಲ್ಲೇಖ ಆಗುತ್ತೆ ಸಭಾಧ್ಯಕ್ಷ? ಪ್ರಕರಣಗಳು ಕೊಡ್ತೀನಿ. ಎಷ್ಟು ಪ್ರಕರಣ ಅಲ್ಲ? ಆಯ್ತು, ಎಲ್ಲ ಪ್ರಕರಣ ಆಗ್ಲಿ, ಎಕರೆ ಪ್ರತಿ ಎಕರೆ ಮಾತಾಡ್ತೀರಾ? ಬರ್ರಿ, ಏನ್ ಪ್ರತಿಯೊಂದು ಅವ್ರಿಗೆ ಯಾಕೋ ಬಾಬಾ ಸರಿ, ವಿರೋಧ ಪಕ್ಷ ಹೇಳಿ ಅಲ್ಪಸಂಖ್ಯಾತರ ಶನಿವಾರ ಚರ್ಚೆ ಆಗೋಗ್ಲಿ. ಜ್ಞಾನ, ಕಾಮನ್ ಸೆನ್ಸ್ ಬೇಡ. ಆ ತಹಸೀಲ್ದಾರ್ ಇದು ಕೊಟ್ರೆ 1.5 ವರ್ಷದಿಂದ ಏನ್ ಮಾಡ್ತಾ ಇದ್ದಾರೆ? ಸರ್ಕಾರ ನಿಮ್ದೇ ಸರ್ಕಾರ ಇದೆಯಲ್ಲ, 2020 ಸಂಬಂಧ ಅಂತ ಹೇಳಕ್ ಹೇಳಿ, ಸುಮ್ನೆ ಫೋಟೋ ತೋರಿಸಿದ್ರೆ ಹೇಳಿ ಸರ್, ಕಾಲಂ 9 ಕಾಲಂ 11 ಅಂತ ದಯವಿಟ್ಟು ಸರಿ ಹೇಳಿ. ಅವರು 4 ಇದು ತೋರಿಸ್ತಾ ಇದ್ದಾರೆ, ಸುಮ್ನೆ ಸರ್ಕಾರ ಅವಾಗಿಂದ ಅಪವಾದ ಮಾಡ್ತಾ ಇದ್ದಾರೆ. ಕಾಲಂ 9 11 ಅಂತ ಹೇಳಕ್ಕೂ ತಯಾರಿಲ್ಲ. ಮಂಡ್ಯ ಜಿಲ್ಲೆ ಚಂದಗಾಲು ವಿಚಾರ ಹೇಳ್ತೇನೆ. 1.5 ವರ್ಷದಿಂದ ನೀವೇ ಅನಿಯೋಗದಲ್ಲಿದ್ರಲ್ಲ, ನಿಮ್ಮ ರೂಲ್ ಅಂತೂ ಇದೆ ಅಲ್ಲ, 9 ಅಲ್ಲಿ ಬಂದಿದ್ಯಾ 11 ಅಲ್ಲಿ ಇದೆಯಾ ಅಂತ ಕೇಳ್ತಾ ಇರೋದು ನಾನು ಅಷ್ಟೇ. ಈಗ ಒಂದು ತೋರಿಸ್ತಾ ಇದಾರಲ್ಲ, ಇದು ದಾಖಲೆ ಇದೆ ಅಪ್ಪ, ಇದು ಕಾಲಂ 11 ಅಲ್ಲಿ ಬಂದಿದ್ರೆ ಇದು ಓನರ್ಶಿಪ್ ಆಗುತ್ತಾ? ಏನ್ ಕಾಲಂ 9 ಬಂದ್ರೆ ಓನರ್ಶಿಪ್? ಒಂದ್ ನಿಮಿಷ ಅಧ್ಯಕ್ಷರ ಅಶೋಕಣ್ಣ, ನಾನು ಸುಮ್ನೆ ಫೋಟೋ ಯಾವ್ದಾವ್ದು ಹೇಳಿದ್ದೀನಿ ಇದು ನೋಡಿ. ಅವ್ರ ಮನೆ ಎದ್ದೇಳಬೇಡಿ, ಅವ್ರಿಗೆ ಅವಮಾನ. 30 ಸೆಕೆಂಡ್ ಅಣ್ಣ, ನೀವು ಮಾತಾಡಿ. ಕಾಲಂ ನಂಬರ್ 11 ಅವ್ರಿಗೆಲ್ಲ ಗೊತ್ತಿದೆ. ನಿಮ್ ಲೀಡರ್ 11 ರೆವಿನ್ಯೂ ಕಾಲಂ 11 ಕಾಲಂ 9 ಗೆ ಡಿಫರೆನ್ಸ್ ಅವ್ರಿಗೆ ಗೊತ್ತಿದೆ. ನೀವೇ ಮಾತಾಡ್ತೀರಾ? ಅವ್ರು ಹೇಳ್ತಾರೆ ಬಿಡಿ. ಯಾಕೆ ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಎಕ್ಸ್ ರೆವಿನ್ಯೂ ಮಿನಿಸ್ಟರ್, ವೆರಿ ರೆಸ್ಪಾನ್ಸಿಬಲ್ ಡಿಸ್ಕ್ರೈಬ್ ವಾಟ್ ಇಸ್ ಕಾಲಂ 9 ಅಂಡ್ ಕಾಲಂ 11 ಅಷ್ಟೇ. ಅದ್ರಲ್ಲಿ ದೊಡ್ಡ ವಿಷಯ ಇದೆ. ಕಾಲಂ ಇದ್ರೆ ನಾವು ನೋಡ್ತೀವಿ, ಕಾಲಂ 11 ಹೇಗೆ ನೀವು ಕ್ಲೇಮ್ ಮಾಡ್ತಾ ಇದ್ರೆ ಅಷ್ಟೇ ಕೇಳ್ತಾ ಇರೋದು. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸುಳ್ಳು ಹೇಳಿದಲ್ಲ ಕೇಳ್ಕೊಂಡು ಇದ್ರು ತಪ್ಪೆ, 11 ಅಲ್ಲಿದ್ರು ತಪ್ಪೆ, 2ರಲ್ಲಿದ್ರು ತಪ್ಪೆ. ಅದು ಮಂತ್ರಿ ಉತ್ತರ ಕೊಡ್ತಾರೆ, ಅದು ಕೊಡ್ಲಿ. ಅದನ್ನು ನಾನು ಫೋಟೋ ತೋರಿಸಿದ್ರೆ ಏನ್ ಅದ್ರಲ್ಲಿ ಏನೋ ಆಗ್ಬಿಡ್ತೈತ ಅಂತ. ಫೋಟೋ ದಾಖಲೆ ಅಲ್ಲಿ ಸ್ಕೂಲ್ ಇದೆ ಅನ್ನೋದು ಮಾತ್ರ, ಪಾಣಿ ಎಲ್ಲ ಇದೆ ನನ್ನ ಹತ್ರ. ನಾನೇ ಸ್ಪಾಟ್ಗೆ ಹೋಗಿದ್ದೀನಿ, ಸುಮಾರು 2 ಗಂಟೆ ಅಲ್ಲೇ ಇದೆ. ಈಗ ಮಂತ್ರಿಗಳು ಒಂದು ಹೇಳಿದ್ದಾರೆ, ಯಾರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ ಅಂತೇಳಿ. ಸೊ ನಿಮ್ಮದು ಏನೆಲ್ಲ ಸಮಸ್ಯೆ ಇದೆ ಕೊಡಿ, ಅದನ್ನು ಸರಿಪಡಿಸ್ತಾರೆ. ಇದು ಆರಾಮ್ಸೆ ಇದೆ. ಇದು ಈ ಉತ್ತರ ಅವರು ಒಂದ್ ಲೈನ್ ಅಲ್ಲಿ ಹೇಳ್ಬಿಟ್ರೆ, ಇಲ್ಲಿ ಸಿದ್ದರಾಮಯ್ಯನವರು ಆಪೋಸಿಷನ್ ಲೀಡರ್ ಆಗಿದ್ದಾರಲ್ಲ, ಅವಾಗ ನಾವು ಹಂಗೆ ಒಂದೇ ಉತ್ತರ ಕೊಟ್ಬಿಟ್ಟು ಅವ್ರು ಹೋಗಂಗೆ ಇದ್ದಿದ್ರೆ ನಮ್ದು ಸಮಸ್ಯೆ ಇರಲಿಲ್ಲ.
ಅವಾಗೇನು ಬಾಗಿಲು ಗೀಗಿಲು ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅರ್ಥ ಆಯ್ತಲ್ಲ? ಇಲ್ಲಿ ಅಪೋಸಿಷನ್ ಇರೋದು ಸರ್ಕಾರ ಮಾಡುವಂತ ತಪ್ಪುಗಳನ್ನ ಎತ್ತಿ ತೋರ್ಸೋದಕ್ಕೋಸ್ಕರ. ತಪ್ಪು ಮಾಡಿಲ್ಲ ಅಂದ್ರೆ ಈಗ ಯಾಕ ದಿನ 2 ತಿಂಗಳಿಂದ ನಾವೇ ಪತ್ರಿಕೆಯಲ್ಲಿ ಬರೆಸ್ತಾ ಇದ್ದೀರಾ? 2 ತಿಂಗಳಿಂದ ಪತ್ರಿಕೆಯಲ್ಲಿ ನಾವೇ ಬರೆಸ್ತಾ ಇದ್ದೀರಾ? ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಶುರು ಮಾಡಿ ಮಂತ್ರಿ ಮತ್ತೆ ಉತ್ತರ ಕೊಡಿ, ಮಿನಿಸ್ಟರ್ ಮತ್ತೆ ಉತ್ತರ ಕೊಡಿ, ಅವ್ರು ಮಾತಾಡಿ ಆಗ್ಲಿ ಮತ್ತೆ ಉತ್ತರ ಕೊಡಿ. ಇನ್ನೇನು ಸ್ವಲ್ಪ ಇದೆ ಅಷ್ಟೇ, ಮುಗಿದೋಯ್ತು. ಅದು ಬೇಗ ಮುಗಿಸಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಮೈಸೂರು ಮುಗಿಸಿದ್ರೆ ಯಾರಿಗೆ ಅವಕಾಶ ಸಿಗ್ತಿಲ್ಲ, ಮಂತ್ರಿ ಉತ್ತರ ಕೊಟ್ಟು ಬಿಡ್ಲಿ. ಈಗ ಮೈಸೂರು ಜಿಲ್ಲೆ 1ರಲ್ಲೇ ದಾಖಲೆಗಳಿದೆ, ಅಷ್ಟೂ ದಾಖಲೆ ತಂದಿದ್ದೀನಿ. ಎಲ್ಲ ಆರ್ಡರ್ ಕಾಪೀಸು ದಾಖಲೆಗಳೆಲ್ಲ ತಂದಿದ್ದೀನಿ, ಎಲ್ಲ ಕೊಡ್ತೀನಿ ಬೇಕಾದ್ರೆ. ಮೈಸೂರು ಇದರಲ್ಲೇ 1ರಲ್ಲೇ 443 ಎಕರೆ 37 ಗುಂಟೆ ಇಷ್ಟನ್ನು ಕೂಡ ದಾಖಲೆ ಇದ್ದೀನಿ. ಹೆಸರು, ಪಾಣಿ, ಆರ್ಡರ್ ಕಾಪಿ ಎಲ್ಲನೂ ಕೂಡ ಇಲ್ಲ ಇದೆ, ಕಳಿಸ್ತೀನಿ. ಸೊ ಆಯ್ತು, ಕಳಿಸ್ತಾರೆ ಕಳಿಸ್ತಾರೆ ಗಡಿಬಿಡಿ ಮಾಡಿ. ಇನ್ನೊಂದು ಬಹಳ ಪ್ರಮುಖವಾಗಿ ಯಾವುದು ದಾಖಲೆಗಳು, ನಾನು ಯಾರೋ ತಂದ್ಕೊಟ್ಟಿದ್ದು ಅಲ್ಲ, ನಾನು ಮಾತಾಡ್ತಾ ಇರೋದು ಇಲ್ಲಿ. ಯಾರೋ ತಂದ್ಕೊಟ್ಬಿಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ ಅಂತ. ನಾನು ಸ್ಪಾಟ್ಗೆ ಹೋಗಿದ್ದೀನಿ, ಸ್ಥಳಕ್ಕೆ ಹೋಗಿದ್ದೀನಿ. ನಾನು ಸ್ಥಳಕ್ಕೆ ಹೋಗಿ ಕೂತು ಅಧಿಕಾರಿಗಳನ್ನ ಕರೆದು ಮಾತಾಡಿ ದಾಖಲೆಗಳು ತಗೊಂಡೇ ಬಂದಿರೋದು ನಾನು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಕಂದಾವರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.